ಆತ್ಮೀಯರೇ ನಮಸ್ಕಾರ. ನಾನು ಮನೋಚಿಕಿತ್ಸಾ ತಜ್ಞೆ ಡಾಕ್ಟರ್ ಶುಭಾ ಮಧುಸೂದನ್. ಅಮ್ಮನಿಗೇನಾಗ್ತಾ ಇದೆ? ಅಮ್ಮನಿಗೆ ಒಂದು 45 ವರ್ಷ ಆಯಿತು. ಆಕೆ ಕೆಲಸ ಮಾಡ್ತಾ ಇದ್ದಾಳೆ. ಕೆಲಸಕ್ಕೆ ಹೋಗಬೇಕು ಅಂತನ್ನುವಾಗ ಆಕೆಗೆ ನನಗೆ ಅಡುಗೆ ಮಾಡಿಟ್ಟು ಹೋಗೋಕ್ಕೆ ಸಾಧ್ಯನಾ, ಮತ್ತು ಸ್ನಾನಕ್ಕೆ ಹೋದಾಗ ಯಾರಾದರೂ ಆಚೆ ಕಡೆ ಕೂತ್ಕೊಳ್ಳಿ, ನನಗೆ ಬಚ್ಚಲ ಮನೇಲಿ ಏನಾದರೂ ಆಗಿಬಿಟ್ರೆ ಆಕೆ ತನ್ನ 2 ಗಂಡು ಮಕ್ಕಳು, ಗಂಡ ಇವ್ರಿಗೆ ಈ ರೀತಿ ದುಃಖ ಹೇಳ್ಕೊಳ್ತಾಳೆ. ನನಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಒಳಗಡೆ ಸ್ನಾನಕ್ಕೆ ಹೋದರೆ ನಾನು ಅಲ್ಲೇ ಕುಸಿದ್ಬಿಡ್ತೀನೇನೋ ಒಂದು ಭಯ ಆಗುತ್ತೆ, ಯಾರಾದರೂ ಆಚೆ ಕೂತಿರ್ತೀರಾ ಅಂತ. 1-2 ದಿನ ಮಕ್ಕಳು ಗಂಡ ಕೂತರು. ಆಮೇಲೆ ಹೋಗಮ್ಮ ಏನೂ ಆಗಲ್ಲ, ನೀನು ಸುಮ್ಮನೆ ಹೆದರ್ಕೋತೀಯ ಅಂತ ಅವಳ ಒಂದು ಭಯ ಏನಿದೆ ಅದನ್ನು ತಳ್ಳಿ ಹಾಕ್ಬಿಟ್ಟು ಅವ್ರವ್ರ ಕೆಲಸಕ್ಕೆ ಹೊಟ್ಟೋಗ್ತಾರೆ. ಆಕೆಗೆ ಒಂದು 18 ವರ್ಷದ್ದು, ಒಂದು 20 ವರ್ಷದ್ದು 2 ಗಂಡು ಮಕ್ಕಳು ಇರ್ತಾರೆ. ಚಿಕ್ಕ ವಯಸ್ಸಿಂದನೂ ಆಕೆ ಕೆಲಸ ಮಾಡ್ಕೊಂಡು ಬಂದು ಒಳ್ಳೆ ಕಡೆ ಕೆಲಸದಲ್ಲಿದ್ದು ಇವಾಗ ಈ ಕೆಲಸ ಮನೆ ಏನು ಬೇಡ ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋಣ ಅಂತ ಅನಿಸುತ್ತೆ. ಕೆಲಸಕ್ಕೆ ಹೋಗಿ ಕೂತ್ಕೋತಾರೆ. ಅವರು ಮ್ಯಾನೇಜರ್ ಕರೆದ್ಬಿಟ್ಟು ಏನು ಮೇಡಮ್ ಈ ಥರ ಕೆಲಸ ಮಾಡಿದ್ದೀರಾ ಅಂತ ಕೇಳಿದಾಗ ಇದನ್ನು ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋ ಪೇಷನ್ಸ್ ಇರಲ್ಲ. ಭಯ ಶುರುವಾಗಿ ತಲೆಯೆಲ್ಲ ಬೆವರಕ್ಕೆ ಶುರುವಾಗುತ್ತೆ, ಕಣ್ಣೆಲ್ಲ ಉರಿಯೋಕ್ಕೆ ಶುರುವಾಗುತ್ತೆ, ಕೈ ಮತ್ತು ಕಾಲು ಬೆರಳಲ್ಲಿ ಜುಮ್ 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 ಅನಿಸುತ್ತೆ. ಆತ ಕೇಳಿದ ತಕ್ಷಣವೇ ಆಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಯಿಂದ ಬಂದಿರ್ತಾರಲ್ಲ, ನಂಬರ್ 2ಗೆ ಅರ್ಜೆಂಟ್ ಆಗೋಗ್ಬಿಡುತ್ತೆ. ತಕ್ಷಣ ಆಕೆ ಅದನ್ನೇನೋ ಕೊಡಬೇಕು, ಟಾಯ್ಲೆಟ್ ಹುಡ್ಕೊಂಡು ಹೋಗಬೇಕು. ಈ ರೀತಿ ಒಂದು ಪರಿಸ್ಥಿತಿ ಯಾರಿಗೂ ಬೇಡ. ಯಾಕಂದರೆ ಮ್ಯಾನೇಜರ್ ಮುಂದೆ ಕೂತಾಗ ಆಕೆಗೆ ಅರ್ಜೆಂಟ್ ಶುರುವಾಗೋಗುತ್ತೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳೋದು, ಏನು ಮಾಡೋದು, ನನಗೇನು ಆಗ್ತಾಯಿದೆ, ಯಾಕೆ ಗಂಡ ಮಕ್ಕಳು ನನ್ನ ಮಾತನ್ನು ಮಾತಿಗೆ ಸ್ಪಂದಿಸ್ತಾ ಇಲ್ಲ, ನಾನು ಯಾರ ಹತ್ರ ಚಿಕಿತ್ಸೆಗೆ ಹೋಗಬೇಕು ಅಂತ ಫಸ್ಟ್ ಅವ್ರು ಹೋಗೋದು ಗ್ಯಾಸ್ಟ್ರೋಎಂಟ್ರೈಟಾಲಜಿಸ್ಟ್. ಯಾಕಂದರೆ ಕಾರಣ ಇಲ್ಲದಲೇ ಆಕೆಗೆ ಈ ಒಂದು ಭಯದ ಒತ್ತಡದಲ್ಲಿ ಇದನ್ನು ನಾವು ಫೀಕಲ್ ಇನ್ಕಾಂಟಿನೆನ್ಸ್ ಅಂತ ಕರಿಬೋದು. ಅಂದರೆ ಇಲ್ಲಿ ಅರ್ಜೆಂಟಾಗಿ ತುರ್ತಾಗಿ ಆಕೆಗೆ ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಈ ಒಂದು ಸಿಂಪ್ಟಮ್ಗಳನ್ನೆಲ್ಲ ಕೇಳಿದಾಗ ಡಾಕ್ಟ್ರು ನೀವು ಗೈನಕಾಲಜಿಸ್ಟ್ ಹತ್ರನೂ ಹೋಗ್ಬಿಟ್ಟು ಬನ್ನಿ ಅಂತ ತಮಗೆ ಏನು ತಪಾಸಣೆ ಬೇಕೋ ಎಲ್ಲ ಮಾಡ್ತಾರೆ. ನೋಡಿ, ನಿಮ್ಮ ಗಟ್ ಹೆಲ್ತ್ ಏನಿದೆ, ನಿಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಎಲ್ಲ ಏನಿದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆದರೆ ನಿಮ್ಗೆ ಆತಂಕ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಅನಿಸೋದು ಅಥವಾ ಕಾನ್ಸ್ಟಿಪೇಷನ್ ಆಗೋದು ಅಥವಾ ಹಸಿವೆ ಆಗದೆ ಇರೋದು, ತಿಂದಿದ್ದೆಲ್ಲ ವಾಂತಿ ಆಗೋದು, ಇಲ್ಲ ವಾಂತಿ ಆದರೆ ಲೂಸ್ ಮೋಷನ್ ಆಗಿ ಒಂದು ಹೊಟ್ಟೋಗುವಂಥ ಸಂದರ್ಭಗಳು, ಈ ರೀತಿ ಎಲ್ಲೆಲ್ಲೋ ಲೂಸ್ ಮೋಷನ್ ಆಗೋದು, ಈ ಥರ ಎಲ್ಲ ಸಿಂಪ್ಟಮ್ಗಳು ನಾನು ನಿಮ್ಮನ್ನ ಟ್ರೀಟ್ ಮಾಡ್ತೀನಿ, ಆದರೆ ನೀವು ಗೈನಕಾಲಜಿಸ್ಟ್ ಹತ್ರನೂ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಆಗ ಗೈನಕಾಲಜಿಸ್ಟು ಹೇಳ್ತಾರೆ, ನೋಡಿ ನಿಮ್ಮ ಅತೀ ಬೆವರುವಿಕೆ, ಹೈಪರ್ ಹೈಡ್ರಾಲಿಸಿಸ್ ಆಗಲಿ, ಈ ಒಂದು ಹೊಟ್ಟೆಯ ಸಂಕಟ ಆಗಲಿ, ಸಂಬಂಧಪಟ್ಟ ರೋಗಗಳಾಗಲಿ, ಇದೆಲ್ಲ ಬರ್ತಾ ಇರೋದು ನಿಮಗೆ ಪೆರಿಮೆನೋಪಾಸ್ ಸೆಟ್ ಆಗ್ತಾ ಇರ್ಬೋದು. ಹಾಗಾದರೆ ಮೆನೋಪಾಸ್ಗೆ ಚಿಕಿತ್ಸೆನೇ ಇಲ್ವಾ? ಅಮ್ಮನ ವರ್ತನೆಯಲ್ಲಿ ಇಷ್ಟೊಂದು ಬದಲಾಗಿಬಿಟ್ರೆ ಮಕ್ಕಳೆಲ್ಲ ಕಂಗಾಲಾಗ್ಬಿಡ್ತಾರೆ. ಯಾವಾಗಲೂ ಅಳ್ತಾ ಕೂತಿರ್ತಾಳೆ, ಅಯ್ಯೋ ಏನೋ ತಂದ್ಕೊಡಿ ಅಂತ ಕೇಳ್ತಾಳೆ, ಮೈಯೆಲ್ಲ ಬಿಸಿ ಬಿಸಿ ಅಂತಾಳೆ, ಎದೆಯೆಲ್ಲ ಧಬ 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 ಅಂತ ಹೊಡ್ಕೊಂಡು ಶುರುವಾಗಿ ಕಾರ್ಡಿಯಾಲಜಿಸ್ಟ್ಗೆ ಫೋನ್ ಮಾಡಬೇಕಾಗತ್ತೆ. ಯಾಕೆ ಇಷ್ಟೊಂದು ವೈಪರೀತ್ಯ ಅಂತಂದಾಗ ಇದೊಂದು ದೊಡ್ಡ ಘಟ್ಟ ಹೆಣ್ಣಿನ ಜೀವನದಲ್ಲಿ. ಹೆಣ್ಣು ಅನ್ನೋದು ಪ್ರಕೃತಿ ಅಂತ ನಾವು ಒಪ್ಕೊಳ್ಳೋದಾದರೆ ಇಲ್ಲಿ ಓವಲ್ಯೂಷನ್, ಮೆನ್ಸ್ಟ್ರುಯೇಷನ್ ಈ 2 ಪ್ರಕ್ರಿಯೆಗಳೇ ಒಂದು ಹೆಣ್ಣನ್ನು 1 ತಿಂಗಳಲ್ಲಿ ನಾವು 4 ಸೀಸನ್ಗಳೇನಿರ್ತೀವಿ, ಮಳೆಗಾಲ, ಚಳಿಗಾಲ, ಈ ಥರ ಆ ಒಂದು ಅಷ್ಟು ಕಾಲಗಳನ್ನು ಅವಳು ಒಂದೇ ತಿಂಗಳಲ್ಲಿ ಅನುಭವಿಸ್ಬಿಟ್ಟಿರ್ತಾಳೆ. ಆದರೆ ಮೆನೋಪಾಸ್ ಬಂದಾಗ ದಿನಾಗಲೂ ಆ 4 ಸೀಸನು, ಒಂದು ಸತಿ ಚಳಿ ಆಗುತ್ತೆ, ಒಂದು ಸತಿ ಮೈ ಬೆವರುತ್ತೆ, ರೂಮಲ್ಲಿ ಒಟ್ಟಿಗೆ ಗಂಡ ಹೆಂಡತಿ ಮಲ್ಕೊಳ್ಳೋಕ್ಕಾಗಲ್ಲ, ಅವರು ಫ್ಯಾನ್ ಆಫ್ ಮಾಡು ಅಂತಾರೆ, ಇವರು ಫ್ಯಾನ್ ಹಾಕಿ ಅಂತಾರೆ, ಟೆಂಪ್ರೇಚರ್ ಎಸಿದು ಜಾಸ್ತಿ ಮಾಡಿದ್ರೆ ಇವಾಗ ನನಗೆ ಚಳಿ ಆಗ್ತಾಯಿದೆ, AC ಆಫ್ ಮಾಡಿ ಅಂತಾರೆ, ಒಂದು ಸತಿ AC ಹಾಕಿ ಅಂತಾರೆ. ಗಂಡಂಗೂ ಅನಿಸುತ್ತೆ ಏನು ಇವಳು ಹಿಂಗಾಡ್ತಾ ಇದ್ದಾಳೆ. ಇಷ್ಟರ ಮಧ್ಯ ಗಂಡನ ಒಂದು ಸೆಕ್ರೆಟ್ರಿ ಏನು ಮಾಡ್ತಾರೆ, ಏನೋ ಒಂದು ಮೆಸೇಜ್ ಕಳಿಸ್ಬಿಡ್ತಾರೆ, ಐ ಆಮ್ ಮಿಸ್ಸಿಂಗ್ ಯು ಅಂತ ಅಲ್ಲಿಗೊಂದು ಹಾರ್ಟ್ ಇಮೇಜ್ ಹಾಕಿ ಕಳಿಸ್ಬಿಡ್ತಾರೆ. ಈಕೆ ಇದನ್ನು ನೋಡಿದಾಗ, ಓ ನನ್ನನ್ನು ಇಡೀ ಒಂದು ಕುಟುಂಬ, ನನ್ನ ಗಂಡನಿಗೂ ನಾನು ಬೇಡ, ನನ್ನ ಮಕ್ಕಳಿಗೂ ನಾನು ಬೇಡ, ಯಾರಿಗೂ ನಾನು ಬೇಡ ಅದನ್ನ ಅಂತ ಒಂದು ಖಿನ್ನತೆ ಅವಳಲ್ಲಿ ಕಾಣುತ್ತೆ. ಇದಕ್ಕೆ ಒಂದೊಂದು ಸತಿ ಮೆನೋಪೇಸ್ ಅಂತ ಒಂದು ಮಾತ್ರೆ ಬರ್ಕೊಡ್ತಾರೆ. ಈ ಮಾತ್ರೆಯನ್ನು ತೊಗೊಂಡ್ರೂ ಕೆಲವರಿಗೆ ಈ ಒಂದು ಸಿಂಪ್ಟಮ್ ಮುಂದುವರ್ಕೊಂಡೇ ಇರುತ್ತೆ.
ಇದಕ್ಕೆಲ್ಲ ನಾವು ಯಾವ ರೀತಿ ಉಪಶಮನ ಮಾಡ್ಕೊಳ್ಬೇಕು ಅಂದರೆ, ಮೊದಲು ಇಂಡೈಜೆಷನ್ನ ನೀವು ಕಂಟ್ರೋಲ್ ಮಾಡಬೇಕು. ಯಾವಾಗ ಒಂದು ವಯಸ್ಸು ಆಗುತ್ತೆ, ನಮ್ಮ ಶರೀರ ಯಾವ ಒಂದು ಜಿಡ್ಡನ್ನು ಅದು ಪಚನಕ್ರಿಯೆಯಲ್ಲಿ ಅದು ಜಿಡ್ಡು ಕರಗಿಸಲ್ಲ ಅಂತ ಗೊತ್ತಾದಾಗ ನೀವು ಆ ಒಂದು ಜಿಡ್ಡನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲಿ ಮನೋದೈಹಿಕ ಬೇನೆ, ಕೆಲವು ಸತಿ ಶರೀರದಲ್ಲಿ ಜರುಗುವಂಥ ಜೈವಿಕ ಮತ್ತು ರಾಸಾಯನಿಕ ಬದಲಾವಣೆಯಿಂದ ಮುಟ್ಟು ನಿಲ್ಲಲೇಬೇಕು. ಮುಟ್ಟು ನಿಲ್ಲಕ್ಕೆ ಮುಂಚೆ ಇಷ್ಟೆಲ್ಲ ಒಂದು ಅಲ್ಲೋಲ ಕಲ್ಲೋಲವನ್ನು ಶರೀರ ಸೃಷ್ಟಿಸಿಬಿಡುತ್ತೆ. ಹಾಗಾಗಿ ಮನಸ್ಸು ದೃಢವಾಗಿಯೇ ಇದ್ದರೂ ಶರೀರದಲ್ಲಿ ಜರುಗುವಂಥ ಅಲ್ಲೋಲ ಕಲ್ಲೋಲಗಳಿಂದ ಮನಸ್ಸು ಕೂಡ ಒಂಥರ ವ್ಯಾಕುಲಕ್ಕೆ, ತಲ್ಲಣಕ್ಕೆ ತುತ್ತಾಗುತ್ತೆ. ಈ ಸಮಯದಲ್ಲಿ ಮೊದಲು ನಾವು ಮಾಡಬೇಕಾಗಿದ್ದ ಕೆಲಸ ಅಂದರೆ, ನಾವು ಈ ಇಂಡೈಜೆಷನ್, ನಮ್ಗೆ ಯಾವುದು ಜೀರ್ಣ ಆಗಲ್ಲ, ಅತಿಯಾಗಿ ಒಂದು ಆಲೂಗಡ್ಡೆಯನ್ನು ನೀವು ಕರೆದು ತಿಂದ್ರೂ ಅಥವಾ ಒಂದು ಚಿಕನ್ನ ನೀವು ಕರ್ಕೊಂಡು ತಿಂದ್ರೂ ಯಾವುದು ಎಣ್ಣೆಗೆ ಹಾಕ್ತೀರಾ ಅದನ್ನು ಮೊದಲು ನಿಲ್ಲಿಸ್ಬಿಡಿ. ಎಣ್ಣೆ ಪದಾರ್ಥಗಳನ್ನು ನಿಲ್ಲಿಸ್ಬಿಡಿ. ಮತ್ತು ಪಾನಿಪುರಿ, ಬೇಲ್ಪುರಿ ಇಂಥವೆಲ್ಲ ಚಾಟ್ಗಳನ್ನು ತಿನ್ನೋದು ನಾವು ನಿಲ್ಲಿಸ್ಬೇಕಾಗುತ್ತೆ. ಯಾಕಂದರೆ ಶರೀರಕ್ಕೆ ಅವು ಒಗ್ತಾ ಇಲ್ಲ. ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ಶರೀರದಲ್ಲಿ ಜರುಗಿರುವಂಥ ರಾಸಾಯನಿಕ ಪ್ರಕ್ರಿಯೆಗಳಿಂದ ಅದು ಜೀರ್ಣವಾಗಿ ಹೋಗಲ್ಲ. ಹಾಗಾಗಿ ಅಲ್ಲೊಂದು ಕಾನ್ಸ್ಟಿಪೇಷನ್ ಆಗ್ಬೋದು, ಒಂದು ಅಜೀರ್ಣ ಆಗ್ಬೋದು. ಈ ಇಂಡೈಜೆಷನ್ನಿಂದ ನಮಗೆ ಇನ್ಫ್ಲಮೇಟ್ರಿ ರೆಸ್ಪಾನ್ಸಸ್ ಅಂದರೆ ಈ ಕಫ ಕಟ್ಕೊಳ್ಳೋದು, ವಾತ, ಈಗ ಆಯುರ್ವೇದದಲ್ಲಿ ಹೇಳ್ತಾರಲ್ಲ ವಾತ ಪಿತ್ತ ಕಫ ಅಂತ. ಸೊ ಹೀಗಾಗಿ ಏನಾಗುತ್ತೆ, ಒಂದು ಪಿತ್ತದ ವಾಂತಿ ಆಗ್ಬೋದು, ಮೈಯೆಲ್ಲ ಒಂದು ವಾತ ಅಂದರೆ ಗ್ಯಾಸ್ ತುಂಬಿಕೊಂಡು ನಿಮಗೆ ಬೆರಳುಗಳನ್ನು ಆಡಿಸೋಕ್ಕೆ ಆಗದೆ ಇರ್ಬೋದು. ಏನಪ್ಪ ಹಿಂಗೆ ಕುಕ್ಕರ್ ಹಿಂಗೆ ಎತ್ತಿ ಸಲೀಸಾಗಿ ಇಟ್ಬಿಡ್ತಿದ್ದೆ, 20 ಜನಕ್ಕೆ ಅಡುಗೆ ಮಾಡ್ತಿದ್ದೆ, ನನಗೇನು ಬಂದಿದೆ ದಾಡಿ, ನನಗೇನು ಆಗ್ತಾಯಿದೆ, ನನಗೇನೋ ಮನೋರೋಗ ಹಿಡ್ಕೊಂಡು ನಿಂತುಬಿಟ್ಟಿದೆಯಾ. ಮತ್ತು ಮಕ್ಕಳೇನು ಮಾಡ್ತಾರೆ, ಕೆಲವು ಹೆಣ್ಮಕ್ಳು ತಾಯಿಗೆ ಸಹಾಯ ಮಾಡಲ್ಲ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಆಕೆಗೆ ಅನಿಸುತ್ತೆ, ನನಗೆ ಹಸಿವೆ ಇಲ್ದಾದಾಗ ನಾನು ಯಾಕೆ ಕಿಚನ್ಗೆ ಹೋಗಿ ಅಡುಗೆ ಮಾಡಲಿ, ವೈ ಶುಡ್ ಐ ಗೋ ಟು ದ ಕಿಚನ್ ವೆನ್ ಐ ಆಮ್ ನಾಟ್ ಹಂಗ್ರಿ ಅಂತ ಅವಳು ಅಂದ್ಕೊಳ್ತಾಳೆ. ಹೌದಲ್ವಾ? ಈಗ ಒಂದು 18 ವರ್ಷದ ಮಕ್ಕಳಿದ್ದಾರೆ ಅಂದರೆ ಬೆಳಗ್ಗೆ ಒಂದು ಟೀ ಮಾಡಿಕೊಡ್ಬೋದು ತಾಯಿಗೆ, ಅಥವಾ ಅಪ್ಪಂಗೆ ಒಂದು ಟೀ ಮಾಡ್ಬೋದು, ಅಪ್ಪನೇ ಟೀ ಮಾಡ್ಬೋದು. ಯಾತಕ್ಕೆ ನಾವು ಈ ಹೆಣ್ಣು ಮನೆಯಲ್ಲಿ ಕೆಲಸಕ್ಕೂ ಹೋಗಿ ಮನೆಯಲ್ಲೂ ಮಾಡಿಕೊಂಡು ಅವಳೇ ಎಲ್ಲ ಅಡುಗೆ ಮಾಡಲಿ, ಪ್ಯಾಕ್ ಮಾಡಲಿ ಅಂತ ಎಷ್ಟು ಒಂದು ಪರಸ್ಪರ ಸಹಕಾರ, ಸಹಬಾಳ್ವೆ, ಸಮರಸ ಈ ಒಂದು ಸಂಸಾರದಲ್ಲಿ ನಾವು ಮರೆತು ಬಿಟ್ಟಿರೋದ್ರಿಂದ ಆಕೆಗೆ ಏಕಾಏಕಿ ಈ ರೀತಿಯಾದ ಜೈವಿಕ ಬದಲಾವಣೆ ಶರೀರದಲ್ಲಿ ಜರುಗೋದ್ರಿಂದ ಈ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಅಂದರೆ ಕಫ ತುಂಬಿಕೊಳ್ಬೋದು. ನೆಕ್ಸ್ಟು ವಾತ ಆಗಲಿ ಬೈಲಾಗಲಿ ಆದಾಗ ಇಮ್ಯುನಿಟಿ ಮತ್ತು ಇನ್ಫೆಕ್ಷನ್ ಕೂಡ ಡೌನ್ ಆಗುತ್ತೆ. ಕೆಲವು ಸತಿ ಏನಾಗುತ್ತೆ, ತುರ್ಕೆ ಚರ್ಮದ ಒಂದು ರೆಸ್ಪಾನ್ಸ್ ಏನಿದೆ, ಸುಮ್ಮನೆ ಎಲ್ಲೋ ಒಂದು ಕಡೆ ಹೀಗೆ ಕರೆಯೋಕ್ಕೆ ಶುರುವಾಗುತ್ತೆ. ಇದರಿಂದ ಆಕೆಗೆ ಯಾವ ಮಲಾಮ್ ಹಚ್ಕೊಂಡ್ರೂ ಈಚೆಗೆ ಬರೋಕ್ಕಾಗಲ್ಲ. ಡರ್ಮಟಾಲಜಿಸ್ಟ್ ಹತ್ರ ಹೋಗಬೇಕಾಗತ್ತೆ. ಕೂದಲು ಉದುರುತ್ತೆ. ನೋಡಿ, ನಾವು ಎಷ್ಟು ಡಾಕ್ಟರ್ ಶಾಪಿಂಗ್ ಮಾಡ್ತಿದ್ದೀವಲ್ವ. ಡರ್ಮಟಾಲಜಿಸ್ಟ್ ಆಯಿತು, ಕಾರ್ಡಿಯಾಲಜಿಸ್ಟ್ ಆಯಿತು, ಗ್ಯಾಸ್ಟ್ರೋಎಂಟ್ರೈಟಾಲಜಿಸ್ಟ್ ಆಯಿತು, ಗೈನಕಾಲಜಿಸ್ಟ್ ಆಯಿತು, ಫ್ಯಾಮಿಲಿ ಫಿಸಿಷಿಯನ್ ಆಯಿತು, ಹೈಪರ್ ಹೈಡ್ರಾಲಿಸಿಸ್ ಅಂತ ಮತ್ತೆ ನಾವು ಇನ್ಯಾರೋ ನ್ಯೂರಾಲಜಿಸ್ಟ್ನೋ ಅಥವಾ ಗ್ಯಾಸ್ಟ್ರೋಎಂಟ್ರೈಟಾಲಜಿಸ್ಟ್ನೋ ನಾವು ಸಂಪರ್ಕಿಸ್ತೀವಿ. ಈ ಡಾಕ್ಟರ್ ಶಾಪಿಂಗಲ್ಲಿ ಗಡ್ಡ ಹೇಳ್ತಾನೆ, ಏನೇ ನಿನ್ನ ಪುರಾಣ ಮುಗಿಯೋದೇ ಇಲ್ಲ ಅಂತ. ಇದೊಂದು ಸೆಂಟೆನ್ಸ್ ಇದೆಯಲ್ಲ, ನೀನು ಪುರಾಣ ಮುಗಿಯಲ್ಲ, ಅಮ್ಮ ನಾಟಕ ಮಾಡ್ತಾಳೆ, ಅಥವಾ ಹೆಣ್ಣುಮಕ್ಕಳು ಯಾವ ಪರಿ ನೀನು ನನ್ನನ್ನು ಕಾಡ್ತೀಯಮ್ಮ, ಇದು ತಂದುಕೊಡು ಅದು ತಂದುಕೊಡು. ಅವಳು ಏನೋ ಒಂದು ಮೊಬೈಲಲ್ಲಿ ಏನೋ ಮಾಡ್ತಿರ್ತಾಳೆ, ಇಲ್ಲ CA ಕಟ್ಟಿ ಓದ್ತಾ ಇರ್ತಾರೆ, ಅಥವಾ ಇನ್ಯಾರೋ MBBS ಮಾಡ್ತಿರ್ತಾರೆ. ಮಕ್ಕಳು ಆ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋದ್ರಿಂದ ತಾಯಿಯ ಈ ಬದಲಾವಣೆಯನ್ನು ಗಮನಿಸ್ಕೊಳ್ಳೋದೇ ಇಲ್ಲ. ಅಕ್ಕ ತಂಗಿರಿಗೆ ಹೇಳ್ಕೊಂಡ್ರೆ ಏನೇ ನಿಂಗೆ ಕಡಿಮೆ ಆಗಿರೋದು, ಚಿನ್ನದಂಥ ಗಂಡ ಮುತ್ತಿನಂಥ ಮಕ್ಕಳು, ನಿಂಗೇನೂ ಆಗಿಲ್ಲ, ನೀನು ಸುಮ್ಮನೆ ಡ್ರಾಮಾ ಮಾಡ್ತೀಯ ಅಂದ್ಬಿಡ್ತಾರೆ. ತಾಯಿಗೆ ಹೇಳ್ಕೊಳ್ಳೋಕ್ಕೆ ಕೆಲವು ಸತಿ ತಾಯಿ ಇರಲ್ಲ. ಹೀಗೆ ನಾನು ಎಲ್ಲರಿಂದನೂ ತಿರಸ್ಕೃತಳಾಗಿ, ಗಂಡನೂ ನನಗೆ ಬೇಡ ಅಂತ ಹೇಳ್ತಾನೆ. ಈಗ ಕೆಲವು ಟೈಮು ಅವನು ಒಂದು ಕಾಲು ಒತ್ತು ಅಂತ ಕೇಳ್ಕೊಂಡ್ರೋ, ಅಥವಾ ತಲೆ ಏನೋ ಆಗ್ತಾಯಿದೆ, ಸಿಡಿತಾ ಇದೆ ಅಂತ ಕೇಳ್ಕೊಂಡ್ರೋ, ಅಯ್ಯೋ ನಿನ್ನ ಗೋಳು ಇದ್ದೇ ಇರುತ್ತೆ, ನನಗೆ ನನ್ನ ಬಿಸ್ನೆಸ್ ಗೋಳಿದೆ, ಮಲ್ಕೋ ಸುಮ್ಮನೆ ಅಂತಂದ್ಬಿಟ್ರೆ, ಈ ರೀತಿಯಾದ ಒಂದು ಉತ್ತರಗಳಿಂದ ಅಮ್ಮಂಗೆ ಏನಾಗಿದೆ, ಮೊನ್ನೆ ಎಲ್ಲ ಮದರ್ಸ್ ಡೇ ಆಯ್ತಲ್ಲ, ಮದರ್ಸ್ ಡೇ ಆಗಿ ಒಂದು 2 ದಿನಕ್ಕೆ ನಾನೊಂದು ವಿಡಿಯೋ ಮಾಡಬೇಕು ಅಂತಲೇ ಅನ್ಕೋತಾ ಇದ್ದೆ ಮದರ್ಸ್ ಡೇಗೆ. ಅಷ್ಟರಲ್ಲಿ ಒಂದು ಗಂಡು ಮಗ ನನ್ನ ಹತ್ರ ಬರ್ತಾನೆ. ಬಂದುಬಿಟ್ಟು, ಮ್ಯಾಮ್ ನಮ್ಮ ಅಮ್ಮಂಗೆ ಏನಾಗ್ತಾಯಿದೆ, ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ. ನೋಡಪ್ಪ, ಅದು ಆ್ಯಕ್ಟಿಂಗ್ ಅಲ್ಲ, ಒಂದು ಹೆಣ್ಣಿನ ಒಂದು ಪ್ರಕೃತಿಯ ಒಂದು
ಒಂದು ಎಲೆ ಉದುರೋ ಕಾಲ, ಮತ್ತೆ ಎಲೆ ಚಿಗುರೋ ಕಾಲ, ವಸಂತ ಋತು, ಹೀಗೆಲ್ಲ ನಾವು ಏನು ಒಂದು ಪ್ರಕೃತಿಯನ್ನು ವರ್ಣಿಸ್ತೀವಿ, ಹೆಣ್ಣಿನ ಶರೀರದಲ್ಲೂ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಚಿಕ್ಕ ಪುಟ್ಟ ಸಪೋರ್ಟ್ ಕೊಡು. ಮತ್ತು ಆಕೆಯ ವ್ಯಕ್ತಿತ್ವದಲ್ಲಿ ಡಿಪೆಂಡೆಂಟ್ ಪರ್ಸನಾಲಿಟಿ ಇದ್ದರೆ, ಕೂಗ್ದಾಗಲೆಲ್ಲ ಯಾರಾದರೂ ಅವಳಿಗೆ ಮುಂಚೆ ಸಪೋರ್ಟ್ ಕೊಟ್ಬಿಟ್ಟಿದ್ದಿದ್ರೆ, ಸಹಾಯ ಮಾಡಿದ್ದಿದ್ರೆ, ಈಗ ತಕ್ಷಣಕ್ಕೆ ನನಗೆ ಯಾರೂ ಇಲ್ಲ, ನಾನೆಲ್ಲ ಕಳ್ಕೊಂಬಿಟ್ಟಿದ್ದೀನಿ ಅಂತ ಅನಿಸ್ಬೋದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆಕೆಯ ಶರೀರ ಬದಲಾಗುತ್ತೆ, ಕೆನ್ನೆ ಎಲ್ಲ ತುಂಬಿಕೊಳ್ಳುತ್ತೆ, ಮತ್ತು ಕುತ್ತಿಗೆ ಮತ್ತು ಈ ಒಂದು ಭಾಗ ಏನಿದೆ ನೀಳವಾಗಿದ್ದ ಕತ್ತು ದಪ್ಪ ಆಗಿಬಿಡುತ್ತೆ. ಒಂದು ನೆಕ್ಲೆಸ್ ಹಾಕ್ಕೊಂಡ್ರೂ ನಾನು ಚೆನ್ನಾಗಿಲ್ಲ ಅನಿಸ್ಬೋದು. ಕಣ್ಣು ಸುತ್ತ ಕಪ್ಪು ಬರ್ಬೋದು. ಈ ತೋಳುಗಳಲ್ಲಿ ಮತ್ತು ಬೇಡದ ಸ್ಥಳದಲ್ಲಿ ಒಂದು ದಪ್ಪ ಆಗ್ತೀವಿ. ಆವಾಗ ಒಂದು ಬ್ಲೌಸ್ ಹಾಕ್ಕೊಂಡಾಗ ಒಂದು ಇಸರಿಕೆ ಇರಲ್ಲ, ಅಥವಾ ಒಂದು ಚೂಡಿದಾರ ಹಾಕ್ಕೊಂಡಾಗ ಹೊಟ್ಟೆ ಮುಂದಕ್ಕೆ ಬರುತ್ತೆ ಅನಿಸುತ್ತೆ. ಜೀನ್ಸ್ ಪ್ಯಾಂಟ್ ಹಾಕೋಕ್ಕಾಗಲ್ಲ ಅನಿಸುತ್ತೆ. ನೋಡಿ, ಒಂದು ಏಕಾಏಕಿ 1-2 ವರ್ಷದಲ್ಲಿ ಮಹಿಳೆಗೆ ಆ ಒಂದು ಟ್ರಾನ್ಸಿಷನ್, ಆ ರೂಪಾಂತರ ಏನು ಹೊಂದುತ್ತೆ ಅದರೊಳಗೆ ಗೊತ್ತೇ ಆಗೋದಿಲ್ಲ. ಮಹಿಳೆಯರು ಇದರಿಂದ ಹೆದರ್ಕೊಳ್ಬೇಕಾಗಿಲ್ಲ. ಮತ್ತು ಮಕ್ಕಳು ಮತ್ತು ಗಂಡ ಏನಿದ್ದಾರೆ ಅಥವಾ ಮನೆಯಲ್ಲಿ ಇನ್ಯಾರಿದ್ದಾರೆ ಅವರು ಈಕೆಗೆ ಒಂದು ಚಿಕ್ಕ ಪುಟ್ಟ ಒಂದು ಸ್ಪಂದಿಸಿದರೆ, ಇಲ್ಲ ನೀನು ಕೆಲಸ ರಿಸೈನ್ ಮಾಡಬೇಡ, ನೀನು ಹೋಗು ಕೆಲಸಕ್ಕೆ, ಅಲ್ಲಿ ಮ್ಯಾನೇಜರ್ ಏನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊ, ಅವರು ಹೇಳ್ದಾಗೆ ಒಂದು ಕೆಲಸನ ಮಾಡು, ಎಲ್ಲರ ಕೈಲೂ ತಪ್ಪಾಗುತ್ತೆ ಅಂತ ಒಂದು ಮಾರಲ್ ಸಪೋರ್ಟ್, ನೈತಿಕ ಬೆಂಬಲವನ್ನು ಈ ಸಂದರ್ಭದಲ್ಲಿ ಪೆರಿಮೆನೋಪಾಸಿಂದ ಮೆನೋಪಾಸ್ವರೆಗೂ ನಾವು ಕೊಟ್ಟರೆ ಆಕೆಗೆ ಒಂದು ದೊಡ್ಡ ಬೆಂಬಲ ಆಗುತ್ತೆ. ಅದರಿಂದ ಹೆಣ್ಣು ಅನ್ನೋಣ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಶಿವರುದ್ರಪ್ಪನವರ ಆ ಕವನ ಇದೆಯಲ್ಲ, ಅದು ಯಾವಾಗಲೂ ಕಣ್ಮುಂದೆ ಬರ್ತಾನೆ ಇರುತ್ತೆ. ಹಾಗೆಯೇ ಬೇಂದ್ರೆಯವರು ಕೂಡ ಹೇಳ್ತಾರೆ, ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡತಿತ್ತ ಓಡತಿತ್ತ ಮುಗಿಲ ಕಡೆಗ ನೋಡತಿತ್ತ, ಕಣ್ಣಿನ್ಯಾಗ ಬಣ್ಣದ ನೋಟ ತಕ ತಕ ಕುಣಿದಾಡತಿತ್ತ ಅಂತ ಹೇಳಿದವ್ರು ನೋಡಿ ಹೇಳ್ತಾರೆ, ಕಣ್ಣೀರು ಜಿನುಗತಿತ್ತ, ಏನೋ ಒಂದು ಹುಡುಕತ್ತಿತ್ತ. ಏನು ಆ ಮಹಿಳೆ ಅನ್ನೋದು ಒಂದು ಏನು ಹೇಳ್ತೀರ, ಅದು ಸಂಭ್ರಮ ಪಡುವಂಥ ವಿಚಾರ ಅಂತ ಮನೆಯಲ್ಲಿ ಅನೇಕರು ಅಂದುಕೊಂಡೇ ಇರಲ್ಲ. ಹಾಗಾಗಿ ಆಕೆಯ ಜೊತೆ ಆಕೆಯ ಶರೀರದಲ್ಲಾಗುವಂಥ ಬದಲಾವಣೆಯಿಂದ, ಅದರ ಕಾರಣದಿಂದ ಆಗುವ ಮಾನಸಿಕ ತಲ್ಲಣಕ್ಕೆ ನೀವು ಸ್ಪಂದಿಸಿ, ಇದರಿಂದ ಏನೂ ಆಗಲ್ಲ ಅಂತ ಧೈರ್ಯ ಕೊಡಿ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.